ಶುಗರ್ ಮಾತ್ರೆ ತಗೋತಾ ಇದ್ರ, ಶುಗರ್ ಕಂಟ್ರೋಲ್ ಆಗ್ತಿಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗೆ. ನಿಮ್ಮ ಊಟದಲ್ಲಿ ಇದು ಒಂದು ಆಹಾರನ ನೀವು ಆಡ್ ಮಾಡಿಬಿಟ್ರೆ ನಿಮ್ಮ ಊಟ ಎಲ್ಲ ಸರಿಯಾಗ್ಬಿಡುತ್ತೆ. ಆ ಆಹಾರ ಯಾವ್ದು ಗೊತ್ತಾ? ನಮ್ಮ ದೇಹದಲ್ಲಿ ಒಳ್ಳೆ ಉತ್ತಮವಾದ ಆಹಾರ ನಮಗೆ ಯಾವುದು ಅಂದ್ರೆ ಅದು ರಾಗಿ ಇಲ್ಲ ಜೋಳ. ರಾಗಿ ಮತ್ತೆ ಜೋಳದಲ್ಲಿ ತುಂಬಾನೇ ಒಳ್ಳೆಯಾದ ಅಂಶಗಳು ಇರ್ತವೆ. ನಮ್ಮ ಹಿರಿಯರೆಲ್ಲ ತಿನ್ಕೊಂಡ್ ಬಂದಿದ್ದಾರೆ. ರಾಗಿ ತಿಂದ್ರೆ ಮೊದಲು ನಮ್ಮ ದೇಹದಲ್ಲಿನ ರಕ್ತದ ಅಂಶ ಜಾಸ್ತಿ ಆಗುತ್ತೆ. ಎರಡನೇದು ನಮ್ಮ ಹೊಟ್ಟೆ ಸರಿಯಾಗಿ ಇಟ್ಕೊಳ್ಳುತ್ತೆ. ಮೂರನೇದು ನಮ್ಮ ದೇಹದ ಮೂಳೆಗಳನ್ನ ತಾಕತ್ ಮಾಡುತ್ತೆ. ನಾಲ್ಕನೇದು ನಮ್ಮ ತ್ವಚೆ ಮತ್ತೆ ನಮ್ಮ ಕೂದಲಿನ ಬೆಳವಣಿಗೆಯಲ್ಲಿ ಇಂಪ್ರೂವ್ ಮಾಡುತ್ತೆ. ಐದನೇದು ನಮ್ಮ ದೇಹದಲ್ಲಿರೋ ಕೆಟ್ಟ ಕೊಬ್ಬನ್ನ ಕಡಿಮೆ ಮಾಡುತ್ತೆ. ಅದರಿಂದ ನಮ್ಮ ಹಾರ್ಟ್ಗೆ ತುಂಬಾನೇ ಒಳ್ಳೆಯದು. ಇದ್ರ ಜೊತೆಗೆ ನಮ್ಮ ವೇಟ್ ಲಾಸ್ ಇಂಪ್ರೂವ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇವೆಲ್ಲಾದರೂ ಸೇರಿ ನಮ್ಮ ಶುಗರ್ನ ಮೇಂಟೈನ್ ಮಾಡೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದೇ ತರ ಜೋಳನು ಹೆಲ್ಪ್ ಮಾಡುತ್ತೆ. ರಾಗಿ ಮತ್ತೆ ಜೋಳ ಸಮವಾದ ಆಹಾರಗಳು. ಉತ್ತರ ಕರ್ನಾಟಕದಲ್ಲಿ ಜೋಳನ ಜಾಸ್ತಿ ಊಟ ಮಾಡ್ತಾರೆ. ಸೌತ್ ಕರ್ನಾಟಕದಲ್ಲಿ ಅಂದ್ರೆ ದಕ್ಷಿಣ ಭಾಗದಲ್ಲಿ ರಾಗಿನ ಯೂಸ್ ಮಾಡ್ತಾರೆ. ಸೊ ನಿಮ್ಮ ಊಟದಲ್ಲಿ ರಾಗಿದ ಒಂದು ರೋಟಿ ಇಲ್ಲ ಮಾಲ್ಟು ಇಲ್ಲ ಮುದ್ದೆ, ಇದರದ್ದು ಏನಾದ್ರೂ ಒಂದು ಜೋಳದ್ದು ರೊಟ್ಟಿ ಆಗ್ಲಿ, ಅದರದ್ದು ಸಂಗಟೆ ಅಂತ ಬರುತ್ತೆ, ಅದನ್ನಲ್ಲಿ ಯಾವ್ದಾದ್ರು ಒಂದು ಪದಾರ್ಥನ ಇನ್ಕ್ಲೂಡ್ ಮಾಡಿದ್ರೆ ನಿಮ್ಮ ದೇಹದಲ್ಲಿನ ಶುಗರ್ ಮತ್ತೆ ಉಳಿದ ಬದಲಾವಣೆಗಳು ನಿಮ್ಗೆ ಕಾಣ್ತಾ ಹೋಗುತ್ತೆ. ಆದಷ್ಟು ಈ ಆಹಾರಗಳನ್ನ ತಗೊಳ್ಳಿ. ಇದ್ರ ಜೊತೆಗೆ ಸಿರಿಧಾನ್ಯ ಅಂತ ಬರುತ್ತೆ. ಸಿರಿಧಾನ್ಯ ಅನ್ನೋದನ್ನು 6 ಗಂಟೆ ನೀವು ನೀರಲ್ಲಿ ನೆನ್ಸಿಟ್ಕೊಂಡು ಅದರದ್ದು ಇಡ್ಲಿ ಮಾಡಿ, ಅದ್ರದ್ದು ಪಡ್ ಮಾಡಿ, ಅದರದ್ದು ಯಾವುದೇ ರೋಟಿ ಮಾಡಿ, ಅದರದ್ದು ಅನ್ನ ಮಾಡಿ, ಯಾವುದೇ ಮಾಡಿದ್ರು ನಿಮ್ಮ ದೇಹದಲ್ಲಿನ ಶುಗರ್ ಮತ್ತೆ ಅದರ ಸುತ್ತಮುತ್ತಲು ಇರೋ ತೊಂದರೆಗಳು ಕಡಿಮೆ ಆಗುತ್ತೆ. ಈ ರೀತಿ ವಿಡಿಯೋಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ಧನ್ಯವಾದ.